ನಮಸ್ಕಾರ. ಎಂ ಫಾರ್ ಮಾಯಾವತಿ, ಎಂ ಫಾರ್ ಮಮತಾ ಬ್ಯಾನರ್ಜಿ, ಎಂ ಫಾರ್ ಮೆಹಬೂಬಾ ಮುಫ್ತಿ. 3 ಜನ ಮಹಿಳೆಯರು, 3 ಜನ ಕೂಡ ಒಂದು ಕಾಲದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸಹಕಾರದಿಂದಲೇ ರಾಜ್ಯ ರಾಷ್ಟ್ರದ ಪ್ರಮುಖ ಸ್ಥಾನಗಳಲ್ಲಿ ಕುಳಿತುಕೊಂಡಿದ್ದವರು. ನಂತರ BJPಯ ಸಹಕಾರ ಸಿಗದೆ ಈಗ ಬಹುತೇಕ ನೇಪಥ್ಯಕ್ಕೆ ಸರಿತಾ ಇರುವವರು. ಮೊದಲಿಗೆ ಮಾಯಾವತಿ 1995ರಲ್ಲಿ ಉತ್ತರ ಪ್ರದೇಶದ ಮೊದಲ ದಲಿತ ಮಹಿಳಾ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದಂತಹ ಮಾಯಾವತಿಗೆ ಆಗ ಇದ್ದದ್ದು ಸಪೋರ್ಟು ಭಾರತೀಯ ಜನತಾ ಪಾರ್ಟಿ. ಒಟ್ಟು 4 ಬಾರಿ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ವಹಿಸಿದರೂ ಕೂಡ ಅದರಲ್ಲಿ ಪ್ರಮುಖವಾದ ಅವಧಿಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಮಾಯಾವತಿಗೆ ಸಪೋರ್ಟ್ ನೀಡಿತ್ತು. ನಂತರ ಅವರ ಅತಿಯಾದ ಭ್ರಷ್ಟಾಚಾರ, ಕುತ್ತಿಗೆಗೆ ಸಾಕಷ್ಟು ರೀತಿಯಲ್ಲಿ ತಮ್ಮ ಹುಟ್ಟಿದ ಹಬ್ಬದ ದಿವಸ ದೊಡ್ಡ ದೊಡ್ಡ ಹಾರ ಅಂದರೆ ನೋಟಿನ ಹಾರವನ್ನು ಹಾಕಿಕೊಂಡು ಒಂದು ರೀತಿಯಲ್ಲಿ ಏನು ಶ್ರೀಮಂತಿಕೆಯ ಪ್ರದರ್ಶನವನ್ನು ಮಾಡುತ್ತಾ ತಮ್ಮದೇ ಮೂರ್ತಿ ಪ್ರತಿಮೆಯನ್ನು ಉತ್ತರ ಪ್ರದೇಶದಲ್ಲಿ ಅಲ್ಲಲ್ಲಿ ನಿಲ್ಲಿಸುತ್ತಾ ಆ ಒಂದು ರಾಜಕಾರಣವನ್ನು ಅವರು ಯಾವಾಗ ಮಾಡಿದ್ರು ಆಗ BJP ಸಪೋರ್ಟ್ ಕೊಡುವುದನ್ನು ನಿಲ್ಲಿಸಿತು. ಅದರ ನಂತರ ಮಾಯಾವತಿ ನಿಧಾನವಾಗಿ ನೇಪಥ್ಯಕ್ಕೆ ಸರಿತಾ ಹೋದರು. ಈಗಂತೂ ಉತ್ತರ ಪ್ರದೇಶದಲ್ಲಿ ಮಾಯಾವತಿಯವರ ಪಕ್ಷ ಅಧಿಕಾರವನ್ನು ಹಿಡಿಯುವುದು ಬಿಡಿ, ವಿಪಕ್ಷವಾಗಿ ಇರಲಿಕ್ಕೆ ಕೂಡ ತಕ್ಕದಾಗಿರುವಂಥ ಸ್ಥಾನವನ್ನು ಪಡೆದುಕೊಂಡಿಲ್ಲ. ನಂತರ ಮೆಹಬೂಬಾ ಮುಫ್ತಿ ಪ್ರಥಮ ಬಾರಿಗೆ 2016ರಲ್ಲಿ ಮುಖ್ಯಮಂತ್ರಿಯಾದಾಗ ಅವರಿಗೆ ಸಹಕಾರ ನೀಡಿದವರು, ಅವರಿಗೆ ಸಪೋರ್ಟ್ ಮಾಡಿದವರು ಭಾರತೀಯ ಜನತಾ ಪಾರ್ಟಿ. ನಂತರ PDPಯ ಮುಖ್ಯಸ್ಥೆಯಾಗಿರುವಂಥ ಈ ಮೆಹಬೂಬಾ ಮುಫ್ತಿಯ ಮಾಡಿದಂಥ ದುರಾಡಳಿತದಿಂದಾಗಿ 2018ರಲ್ಲಿ BJP ಮೆಹಬೂಬಾ ಮುಫ್ತಿಯಿಂದ ಹಿಂದಕ್ಕೆ ಸರಿಯಿತು, ಅಂದರೆ ಸಪೋರ್ಟ್ ಕೊಡುವುದನ್ನು ನಿಲ್ಲಿಸಿತು. ಆಗ ಅವರು ಕೂಡ ಅಧಿಕಾರವನ್ನು ಕಳೆದುಕೊಂಡರು. ಈಗ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದರೆ, ಜಮ್ಮು ಕಾಶ್ಮೀರದಲ್ಲಿ ಒಂದು ಪ್ರಬಲ ವಿಪಕ್ಷವಾಗಿ ಕೂಡ ಇರಲಿಕ್ಕೆ ಅವರ PDP ಅಂದರೆ ಮೆಹಬೂಬಾ ಮುಫ್ತಿಯವರ PDP ಪಕ್ಷ ಸಾಧ್ಯವಿಲ್ಲದಂಥ ಒಂದು ಪರಿಸ್ಥಿತಿಯನ್ನು ಕಂಡುಕೊಂಡಿದೆ. ಇನ್ನು 3ನೇದು ಮಮತಾ ಬ್ಯಾನರ್ಜಿ ಒಂದು ಸಮಯದಲ್ಲಿ ವಾಜಪೇಯಿ ಅವರ ಕೇಂದ್ರ ಸರ್ಕಾರದಲ್ಲಿ NDA ಮೈತ್ರಿಕೂಟದಲ್ಲಿ ಪ್ರಮುಖವಾಗಿರುವಂಥ ಒಂದು ಪಕ್ಷವಾಗಿತ್ತು. ಅವರಿಗೆ ರೈಲ್ವೆ ಸಚಿವಾಲಯದಂಥ ಪ್ರಮುಖ ಸಚಿವಾಲಯವನ್ನು ವಾಜಪೇಯಿ ಅವರು ನೀಡಿದರು. NDA ಅಂಗಪಕ್ಷವಾಗಿದ್ದ TMC ಅಂದರೆ ಮಮತಾ ಬ್ಯಾನರ್ಜಿಯವರ ಪಕ್ಷ ನಂತರ ವಾಜಪೇಯಿ ಅವರಿಂದ ಕೋಪಿಸಿಕೊಂಡು ಹೊರಗೆ ಬಂತು. ಅಲ್ಲಿಂದ ನಿಧಾನವಾಗಿ ಇಂಡಿ ಬ್ಲಾಕ್ಗೆ ಹೋಯಿತು. ಆದರೆ ಅಲ್ಲಿ ಕೂಡ ತುಂಬ ಟೈಮ್ ಇರಲಿಲ್ಲ. ಹೇಗೋ ಮಾಡಿ 3 ಟೈಮ್ ಅಧಿಕಾರವನ್ನು ಅಂದರೆ ಮುಖ್ಯಮಂತ್ರಿ ಆಗಿದ್ದಂಥ ಮಮತಾ ಬ್ಯಾನರ್ಜಿ ಈಗ BJPಯಿಂದಲೇ ಸೋತು ಸುಣ್ಣವಾಗಿದ್ದಾರೆ. ಅವರು ಕೂಡ ನೇಪಥ್ಯಕ್ಕೆ ಸರಿದಿರುವಂಥ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. ಹೀಗೆ 3 ಜನ ಮಹಿಳೆಯರು, 3 ಪ್ರಮುಖವಾಗಿರುವಂಥ ರಾಜ್ಯಗಳು, 3 ಕೂಡ BJPಯ ಒಂದು ರೀತಿಯಲ್ಲಿ ಸಹಕಾರವನ್ನು ಪಡೆದಂಥವರು. ಈಗ 3 ಕೂಡ BJPಯಿಂದ ದೂರವಾಗುತ್ತಲೇ ನೇಪಥ್ಯಕ್ಕೆ ಸರಿದವರು. ಇದೆಲ್ಲವೂ ರಾಜಕೀಯದ ವೈಶಿಷ್ಟ್ಯ ಮತ್ತು ವೈಚಿತ್ರ್ಯ. ಜನಜಾಗೃತಿಗಾಗಿ ತುಳುನಾಡು ನ್ಯೂಸ್.